ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ನಮ್ಮ ಜೀವನದಲ್ಲಿ ನಾವು ಮಾಡುವಂತ ಒಂದು ಸಣ್ಣ ಸಣ್ಣ ತಪ್ಪುಗಳಿಂದ ನಮ್ಮ ಇಡೀ ಜೀವನ ಸರ್ವನಾಶ ಆಗೋಗ್ಬಿಡುತ್ತೆ. ಅಂಥದೇ ಒಂದು ಕಥೆಯನ್ನ ನಾನು ನಿಮ್ಗೆ ಹೇಳಕ್ ಬಂದಿದ್ದೀನಿ. ಸಾವು ಬದುಕಿನ ಮಧ್ಯೆನೇ ಹೋರಾಟ ಮಾಡ್ತಾ ಇನ್ನೇನು ನನ್ನ ಜೀವ ಆರೋಯ್ತು ಅನ್ನೋ ಕ್ಷಣದಲ್ಲಿ ತನ್ನ ಕರ್ಮವನ್ನ ಕಳ್ಕೊಳ್ಳಿಕ್ಕೆ ಕೊನೆಯದಾಗಿ ಆಶ್ರಯವನ್ನ ಬಯಸಿ ಬಂದಿದ್ದು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ. ಬರೋಬ್ಬರಿ 14-15 ವರ್ಷಗಳಿಂದ ಫ್ಯಾಮಿಲಿಯನ್ನೇ ನೋಡದೆ ಒಂಟಿ ಜೀವನವನ್ನ ಸಾಗಿಸ್ತಕ್ಕಂಥ ಈ ಒಂದು ಮಹಿಳೆಯ ಪರಿಸ್ಥಿತಿ ನಿಜವಾಗ್ಲೂ ಬಹಳ ಚಿಂತಾಜನಕ. ಮತ್ತೆ ನಿಜವಾಗ್ಲೂ ಹೇಳಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಸಾವು ಬದುಕಿನ ಮಧ್ಯೆನೇ ಹೋರಾಟ ಮಾಡ್ತಿದ್ದಂತಹ ರಾಜಲಕ್ಷ್ಮಿ ಅನ್ನೋ ಈ ಮಹಿಳೆಯ ಒಂದು ಅದ್ಭುತ ಕಥೆಯನ್ನ ನಾನು ನಿಮಗೆ ತೋರ್ಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. 13-14 ವರ್ಷಗಳಿಂದ ಇಡೀ ಫ್ಯಾಮಿಲಿಯಿಂದ ದೂರ ಇದ್ರು. ಈಗ ಜನಸ್ನೇಹಿ ಆಶ್ರಮಕ್ಕೆ ಆಶ್ರಯ ಬಯಸಿ ಬಂದ್ರು. ಅದಾದ್ಮೇಲೆ ಭಗವಂತನ ಆಶೀರ್ವಾದದಿಂದ ಅವರ ಜೀವನ ಇವತ್ತು ಬದಲಾಗ್ತಾ ಇದೆ. ಅದು ಹೇಗೆ ಬದಲಾಗ್ತಾ ಇದೆ, ಯಾಕೆ ಬದಲಾಗ್ತಾ ಇದೆ, ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಏನ್ ಸಂದೇಶ ಹೇಳೋದಕ್ಕೆ ಬರ್ತಾ ಇದ್ದೀನಿ. ಕಂಪ್ಲೀಟ್ ವಿಚಾರವನ್ನ ಈ ವಿಡಿಯೋ ನೋಡ್ತಾ ನಿಮ್ಗೆ ಅರ್ಥ ಆಗುತ್ತೆ. ಕೊನೆವರೆಗೂ ಈ ವಿಡಿಯೋನ ನೋಡಿ. ಯಾರಿನ್ನೂ ಈ ಪೇಜ್ನ ಫಾಲೋ ಮಾಡಿಲ್ಲ, ಲೈಕ್ ಮಾಡಿಲ್ಲ, ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ, ಈ ವಿಡಿಯೋನ ಫಾಲೋ ಮಾಡ್ಕೊಳ್ಳಿ, ಜೊತೆಗೆ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೇದಾಗ್ಲಿ. ರಾಜಲಕ್ಷ್ಮಿ ಅವರ ಒಂದು ಜೀವನ ದುರಂತ ಕಥೆಯನ್ನ ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ಹೊರಟಿದ್ದೀನಿ. ಸೊ ಬನ್ನಿ ನೋಡೋಣ ಅವರ ಪರಿಸ್ಥಿತಿ ಏನು, ದುರ್ಸ್ಥಿತಿ ಏನು, ಇವಾಗ ಏನಾಗಿದೆ, 14 ವರ್ಷಗಳ ನಂತರ ಅವರ ಜೀವನದಲ್ಲಿ ಏನು ಬದಲಾಗ್ತಾ ಇದೆ, ಬನ್ನಿ ನೋಡೋಣ. ನಮಸ್ಕಾರ ಸ್ನೇಹಿತರು, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ನಾನು ಆಗ್ಲೇ ಹೇಳ್ದಾಗೆ ಕರ್ಮ ಕಳಿದೆ ಈ ಜಾಗಕ್ಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಇವ್ರ ಹೆಸರು ಬಂದ್ಬಿಟ್ಟು ರಾಜಲಕ್ಷ್ಮಿ ಅಂತ. ಕೆಲವು ದಿನಗಳ ಹಿಂದೆ ಅವ್ರು ಬಂದಿದ್ದು ಪರಿಸ್ಥಿತಿ ನೋಡ್ಬಿಟ್ರೆ ಒಂದು ಆಂಬುಲೆನ್ಸ್ ಅಲ್ಲಿ ಬಂದ್ರು. ನಿಮ್ಮನ್ನು ಸೇರಿಸ್ಕೊಳಕ್ಕಾಗಲ್ಲ, ಈ ಸ್ಥಿತಿಲಿ ಇದ್ದೀರಾ, ನಿಮಗೆ ರಿಲೇಷನ್ಸ್ ಎಲ್ಲಿದ್ದಾರೋ ಏನೋ ಗೊತ್ತಿಲ್ಲ, ದಯವಿಟ್ಟು ನೀವು ಆ ಥರ ಬರೋಕೆ ಹೋಗ್ಬೇಡಿ ಅಂತ ವಾಪಸ್ ಕಳಿಸ್ದೆ. ಮತ್ತೆ ವಾಪಸ್ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಾಡಿ ಬೇಡಿ ಲೆಟ್ರ್ ಮಾಡಿಸ್ಕೊಂಡು ಮತ್ತೆ ಸಾವು ಬದುಕಿನ ಮಧ್ಯೆನೇ ಹೋರಾಟ ಮಾಡ್ತಾ ಇದ್ರು. ಇಲ್ಲಿಗೆ ಬಂದ್ರು. ನಮ್ಮ ಕೈಲಾದಷ್ಟು ಸೇವೆಯನ್ನು ಸಲ್ಲಿಸೋ ಪ್ರಯತ್ನ ಮಾಡಿದ್ವಿ. ಅದಾದ್ಮೇಲೆ 14 ವರ್ಷಗಳಾಗಿದೆ ಅವರ ಫ್ಯಾಮಿಲಿಯವ್ರನ್ನ ಭೇಟಿಯಾಗಿ, ಅವ್ರ ಮಕನ ಇವ್ರು ನೋಡಿ, ಇವ್ರ ಮಕನ ಅವ್ರು ನೋಡಿ 14 ವರ್ಷಗಳಾಗಿದೆ. ಇವರೊಬ್ಬರೇ ಒಬ್ಬಂಟಿ ಜೀವನ ನಡೆಸಿ ಇವತ್ತು ಈ ಒಂದು ದುರ್ಸ್ಥಿತಿಗೆ ಬಂದು ತಲುಪಿಬಿಟ್ಟಿದ್ದಾರೆ. ಕೊನೆಯದಾಗಿ ಇನ್ನೊಂದು ವಿಷಯ ಗೊತ್ತಾಯ್ತು, ಅವ್ರ ಹಸ್ಬೆಂಡ್ ತೀರೋಗಿ ಕೂಡ ಇನ್ನು 10 ದಿನ ಆಯ್ತಂತೆ. ಆ ವಿಚಾರ ಕೂಡ ಇವ್ರಿಗೆ ಗೊತ್ತಿಲ್ಲ. ಸೊ ಇವತ್ತು ಅವ್ರಿಗೆ ಅವ್ರ ಹಸ್ಬೆಂಡ್ ತೀರೋಗಿರೋ ವಿಚಾರ ಸಮೇತ ಈಗಲೇ ಗೊತ್ತಾಗ್ತಾ ಇರೋದಲ್ವಮ್ಮ ನಿಮಗೆ? ನೀವು ಯಾವ ಪರಿಸ್ಥಿತಿಲಿ ಬಂದ್ರಿ ಇಲ್ಲಿಗೆ? ತುಂಬಾ ಸೀರಿಯಸ್ ಆಗಿತ್ತೆ. ನನಗೆ ಉಸಿರಾಡಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು. ಹೆಲ್ಪಿಂಗ್ ಯಾರು ಇರ್ಲಿಲ್ಲ. ಆವಾಗ ನನ್ಗೆ ಅನ್ಸಿದ್ದು ನಿಮ್ಮ ಹತ್ರ ಸಹಾಯ ಕೇಳಬೇಕು ಅಂತ. ನೀವು ನನ್ಗೆ ಸಹಾಯ ಮಾಡಿದ್ದೀರಾ. ಥ್ಯಾಂಕ್ ಯು. ಈಗ ಹೇಗಿದ್ದೀರಾ? ಅಂದ್ರೆ ನೀವು ಕಂಪ್ಲೀಟ್ ಆಗಿ ಗುಣ ಆಗಿಲ್ಲ? ಇಲ್ಲ ಇಲ್ಲ ಇಲ್ಲ, ಡಾಕ್ಟರ್ ಹೇಳಿದ್ದಾರೆ ಮಾತ್ರೆ ಕಂಟಿನ್ಯೂ ಮಾಡಿ ಅದು ಕ್ಯೂರ್ ಆಗುತ್ತೆ ಅಂದ್ಬಿಟ್ಟು. BGS ಅಲ್ಲ, BGS ಅಲ್ಲಿ ತೋರಿಸಿದ್ರು ಯೋಗೇಶ್ ಅಣ್ಣವರು. ಇವಾಗ ನನಗೆ ಪರವಾಗಿಲ್ಲ. ಅಂದ್ರೆ ಓಡಾಡ್ತಾ ಇದ್ದೀನಿ, ನಾನು ಓಡಾಡ್ತಾನೂ ಇರ್ಲಿಲ್ಲ. ಕಷ್ಟ ಆಗ್ತಿತ್ತು, ತುಂಬಾ ಕಷ್ಟ ಆಗ್ತಾ ಇತ್ತು. ಇಷ್ಟು ದೂರ ನನ್ನ ಕೈನಲ್ಲಿ ಓಡಾಡಕ್ ಆಗ್ತಾ ಇರಲಿಲ್ಲ. ಇವಾಗ ನಾನು ಓಡಾಡ್ತಾ ಇದ್ದೀನಿ, ಸ್ವಲ್ಪ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು. ಇವ್ರಿಗೆ BGS ಹಾಸ್ಪಿಟಲ್ ತೋರಿಸುವಂತ ಪ್ರಯತ್ನ ಮಾಡಿದ್ವಿ. ಸದ್ಯಕ್ಕೆ ಟ್ರೀಟ್ಮೆಂಟ್ ಅಲ್ಲೇ ಇದ್ದಾರೆ, ಕಂಪ್ಲೀಟ್ ಗುಣ ಆಗಿಲ್ಲ. ಆದ್ರೆ ಒಂದು ಆಶ್ರಮಕ್ಕೆ ಬಂದ ಮೇಲೆ ಅಂದ್ರೆ ನೀವು ತುಂಬಾ ಕಷ್ಟ ಆಲ್ರೆಡಿ ನೋಡ್ಬಿಟ್ಟಿದ್ದೀರಾ. ಬಟ್ ಇಲ್ಲಿಗೆ ಬಂದ್ಮೇಲೆ ನೀವು ಕಲ್ತಿದ್ದೇನು ಅಥವಾ ಏನು ಕಲ್ತ್ಕೊಂಡು ಹೋಗ್ತಾ ಇದ್ದೀರಾ ಇಲ್ಲಿಂದ? ನಂದು ಹೇಳಿದ್ರೆ ಜಾಸ್ತಿ ಇದೆ. 3 ದಿನದಲ್ಲಿ ನಾನು ಕೇರ್ ಆಫ್ ಫುಟ್ಪಾತ್ ಆಗ್ಬಿಟ್ಟಿರೋಳು. ದುಡಿಮೆ ಆಗ್ಲಿ, ಊಟಕ್ಕಾಗ್ಲಿ, ಬಟ್ಟೆಗಾಗ್ಲಿ ಏನು ಇರ್ಲಿಲ್ಲ. ಚೆನ್ನಾಗಿ ಇಟ್ಟಿದ್ರು ದೇವ್ರು. ಏನಾಯ್ತೋ ಗೊತ್ತಿಲ್ಲ. 3 ದಿನದಲ್ಲಿ ನಾನು ನನ್ನ ಸರ್ವಸ್ವನೇ ಕಳ್ಕೊಂಡ್ಬಿಟ್ಟಿದ್ದೆ. ಹುಷಾರಿಲ್ಲ, ಮನೆ ಇಲ್ಲ, ನನ್ನವರು ತನ್ನವರು ಅನ್ನೋರು ಇರ್ಲಿಲ್ಲ. ತುಂಬಾ ಅಂದ್ರೆ ತುಂಬಾ ಹೇಳ್ಕೊಳಕ್ಕಾಗಲ್ಲ. ಆ ಟೈಮಲ್ಲಿ ಯೋಗೇಶ್ ಅನ್ನೋರು ಬನ್ನಿ ನಾವಿದ್ದೀವಿ ಅಂತ ಹೇಳಿದ್ದಕ್ಕೆ ನಾನು ಇಲ್ಲಿ ಬಂದು ಅವ್ರ ಟ್ರೀಟ್ಮೆಂಟ್ಗಿಂತ ಇಲ್ಲಿ ವಾತಾವರಣ ತುಂಬಾ ಚೆನ್ನಾಗಿದೆ. ಆಯ್ತಾ, ವಾತಾವರಣ ಚೆನ್ನಾಗಿದೆ. ವಯಸ್ಸಾದವರಿದ್ದಾರೆ, ತುಂಬಾ ನನ್ಗೆ ಸಪೋರ್ಟಿಂಗ್ ಅಲ್ಲಿ ಇದ್ರು. ಪಾಪ ನಂಗೆ ಈ ವಾತಾವರಣಕ್ಕೆ ನಾನು ಬೇಗ ಚೇತರಿಸ್ಕೊಂಡು. ಆಶ್ರಮ ನಡೆಸೋದು ತುಂಬಾ ಕಷ್ಟನಾ ಅಥವಾ ಈಸಿನಾ? ಸಿಕ್ಕಾಪಟ್ಟೆ ಕಷ್ಟ ಐತೆ. ಒಂದು ಹೊತ್ತಿ ನಾವು ಇಲ್ಲ ಅಂದ್ರೆ ಒದ್ದಾಡ್ತೀವಿ. ಅದೇ ಹೇಳಿದ್ರು ಯೋಗೇಶ್, ನಿಮ್ಮನ್ನ ನೀವೇ ಸಾಕೊಳಕ್ಕಾಗಿಲ್ಲ, ನಾನು ಹೆಂಗ್ ಇಷ್ಟು ಜನ ಸಾಕ್ತಿದ್ದೀನಿ ಅಂತ. ದೇವ್ರ ಕೃಪೆ ಇಲ್ಲ ಅಂದ್ರೆ ಅದೆಲ್ಲ ಆಗಲ್ಲ ಅಣ್ಣ. ನೀವು ತುಂಬಾ ಅಂದ್ರೆ ತುಂಬಾ ಗ್ರೇಟು. ನನ್ಗೆ ಯಾವ ಬ್ಲೈಮು ಇಲ್ಲ ನಿಮ್ ಮೇಲೆ. ಥ್ಯಾಂಕ್ ಯು. ಆಯ್ತಾ, ನಾನು ನಿಜ ಖುಷಿಯಾಗಿದ್ದೆ. ಈಗ ಹೋಗು ಅಂತ ಹೇಳಿದ್ರೆ ನಂಗೆ ದುಃಖ ಆಗ್ತಾ ಇದೆ ಸತ್ಯವಾಗಿಯೂ ಅಣ್ಣ. ಸೊ ನಾನು ಆಗ್ಲೇ ಹೇಳ್ದಾಗೆ ಈ ಜಾಗಕ್ಕೆ ಬರ್ಬೇಕಂದ್ರೆ ಕರ್ಮ ಕಳೆದಿರ್ಬೇಕಮ್ಮ. ನಿಮ್ ಕರ್ಮ ಇವತ್ತಿಗೆ ಕಳೆದಿದೆ. ನನಗನ್ನಿಸ್ತಾ ಇದೆ. ರಾತ್ರಿ ಕಳೆದೋಯ್ತಣ್ಣ. ಹೇಗೆ? ಆ ದೇವರದು ತೀರ್ಥ ಪ್ರಸಾದ ಹಾಕಿ ಒಂದಿನ ಪೂರ್ತಿ ಆಗಿಲ್ಲ. ನಿನ್ನೆ ನೈಟ್ ಹಾಕಿದ್ರು. ಕುತ್ಕೊಂಡಿದ್ದಳನ್ನ ಕರ್ಕೊಂಡ್ ಬಂದು ಅಣ್ಣ ತೀರ್ಥ ಪ್ರಸಾದ ಹಾಕೊಳ್ಳಮ್ಮ ಅಂತ ಹೇಳಿ ಹಾಕಿದ್ರು. ಅದೇನು ಮಿರಾಕಲ್ಲೋ ಗೊತ್ತಿಲ್ಲ. ನಿಮ್ಮ 14 ವರ್ಷ 15 ವರ್ಷದ ಶ್ರಮ ಇವತ್ತು ಫಲ ಕೊಟ್ಟಿದೆ. ಹೌದಣ್ಣ.
ತುಂಬಾ ಕಷ್ಟಪಟ್ಬಿಟ್ಟಿದೀನಿ ನಾನು. ಸೊ ನಿಮ್ ಫ್ಯಾಮಿಲಿಯವ್ರು ಈಗ ಬಂದಿದ್ದಾರೆ, 14 ವರ್ಷ ಅವ್ರನ್ನ ನೋಡಿಲ್ಲ, ಹ್ಮ್ ಇವಾಗ ಸ್ವಲ್ಪ ಹೊತ್ತು ಮಾತಾಡಿದೀರಾ, ಸೊ ಅವ್ರ ಜೊತೆ ಹೋಗ್ತಾ ಇದೀರಾ, ಖುಷಿಯಾಗಿ ಹೋಗ್ತಾ ಇದೀರಾ? ನಿಜ ಹೇಳ್ಬೇಕಂದ್ರೆ ನನ್ಗೆ ಇಲ್ಲಿ ಬಿಟ್ಟು ಹೋಗಕ್ಕೆ ದುಃಖ ಆಗ್ತಾ ಇದೆ. ಏನೇ ಇದ್ರು ಒಂಥರ ಚೆನ್ನಾಗಿತ್ತು ಇಲ್ಲಿ. ಓಕೆ. ಅವ್ರ ಪಾಪ ಅವ್ರಿಗೆ ನಾನು ಇವಾಗ ತೊಂದರೆ ಕೊಡ್ತೀನೇನೋ ಅನ್ನೋ ಒಂದು ಫೀಲ್ ಇದೆ. ಪಾಪ 3 ಮಕ್ಕಳು ಅವರಿದ್ದಾರೆ ಅವ್ರಿಗೆ. ಸೊ ಇಲ್ಲ, ಅವರು ಮುಂದೆ ಬಂದಿರೋದೇ ಗ್ರೇಟ್ ಅನ್ಸುತ್ತೆ ನನಗೆ. ಹೌದು. ಯಾಕಂದ್ರೆ 14-15 ವರ್ಷಗಳ ಕಾಲ ನೀವು ಅವ್ರ ಜೊತೆಲಿ ಇಲ್ಲ, ಹೌದು. ಆದ್ರೂ ಕೂಡ ಅವರು ನಿಮ್ಮನ್ನ ನೋಡ್ಕೊಳ್ಬೇಕಂತ ವಾಪಸ್ ಬಂದಿದ್ದಾರೆ ಅಂದ್ರೆ ಬಹಳ ತುಂಬಾ ಖುಷಿ ಆಗ್ತಾ ಇದೆ. ಆಮೇಲೆ ಇವ್ರ ಹಸ್ಬೆಂಡ್ ತೀರೋಗಿರೋದು ಸಮೇತ ಇವ್ರಿಗೆ ಗೊತ್ತಿಲ್ಲ ಸ್ನೇಹಿತರೆ. ಈಗ ಬಂದು ಅವ್ರು ಹೇಳಿರೋದು. ಸೊ ಈಗ ಅವರ ಫ್ಯಾಮಿಲಿಯನ್ನ ಕರ್ಸನ ಖುಷಿಯಾಗಿ ಅವ್ರ ವೈಯಕ್ತಿಕ ಜೀವನ, ಅವ್ರಿಗೆ ಏನ್ ಸಮಸ್ಯೆ ಆಗಿದೆ ಅದೆಲ್ಲವನ್ನೂ ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟನೂ ಪಡಲ್ಲ, ಅದು ಅವಶ್ಯಕತೆನೂ ಇಲ್ಲ. ಇಲ್ಲಿಗೆ ಬಂದಿದ್ರು, ಇಷ್ಟ ಆಶ್ರಯ ಪಡೆದಿದ್ರು, 14-15 ವರ್ಷಗಳ ಕಾಲ ಕುಟುಂಬದಿಂದ ದೂರ ಇದ್ದಂತವ್ರು ಭಗವಂತನ ಆಶೀರ್ವಾದದಿಂದ ಅವರ ಕರ್ಮವನ್ನ ಕಳ್ಕೊಂಡು ಮತ್ತೆ ಅವ್ರ ಕುಟುಂಬಕ್ಕೆ ಹೋಗ್ತಿದ್ದಾರೆ ಅನ್ನೋದು ಬಹಳ ಖುಷಿಯಾದಂತ ವಿಚಾರ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಅವರ ಕುಟುಂಬವನ್ನ ಬರ್ಮಾಡ್ಕೊಳ್ಳೋಣ. ಸೊ ಬನ್ನಿ ಸ್ನೇಹಿತರೆ. ಮಾತಾಡಕ್ಕಾಗ್ತಾ ಇಲ್ಲ. ಅವತ್ತೊಂದ್ ದಿವಸ 3 ದಿವಸಕ್ಕೆ ಓನರ್ ಮನೆ ಖಾಲಿ ಮಾಡು ಅಂತ ಎಲ್ಲ ಹೊಟ್ಟೋಯ್ತು. 1 ರೂಪಾಯಿ ನನ್ನ ಕೈನಲ್ಲಿ ಬೀಜದ ತರ ಹೋಯ್ತು. ಆದ್ರೆ ಒಂದ್ ತೀರ್ಥ ಸ್ಥಾನ ನನ್ ನಿಜವಾಗೂ ಪವಾಡ ಅನ್ನಿಸ್ತಾ ಇದೆ. ದೇವ್ರು ಇಲ್ಲಿದ್ದಾರೆ ಅಂತ ನಾನು ತುಂಬಾ ನಂಬ್ತೀನಿ. ಕೂತ್ಕೊಳ್ಳಿ. ನಮಸ್ಕಾರ. ನಮಸ್ತೆ. ಚೆನ್ನಾಗಿದ್ದೀರಾ? ಬನ್ನಿ ಬನ್ನಿ ಕೂತ್ಕೊಳ್ಳಿ. ಇವರು ಸರ್ ನಮ್ಮ ಅತ್ತೆ ಸರ್. ಅತ್ತೆ ಆಗ್ಬೇಕಾ? ನಮ್ಮ ಹೆಂಡತಿ. ಜನಸ್ನೇಹಿ ಆಶ್ರಮಕ್ಕೆ ಬಂದಿರೋದು ನಿಮಗ್ ಗೊತ್ತಿತ್ತಾ? ಇಲ್ಲ ಸರ್, ನಾವು ಎಷ್ಟು ವರ್ಷಗಳಾಯ್ತು ಇವ್ರನ್ನ ನೀವು ನೋಡಿ? ಸುಮಾರು ಒಂದು 10-12 ವರ್ಷ ಆಯ್ತು ಸರ್. 12 ವರ್ಷ ಆಯ್ತು ನೀವು ಇವ್ರನ್ನ ನೋಡಿ ಮಾತಾಡಿನೂ 12 ವರ್ಷ ಆಗೋಯ್ತು. ಫೋನ್ ಕಾಂಟ್ಯಾಕ್ಟ್ ಇಲ್ಲ, ಯಾವ್ದು ಇಲ್ಲ. ನಾವ್ ಹಿಂಗೆ ಬೆಳಗ್ಗೆ ಯಾರೋ ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ವಿಡಿಯೋ ನೋಡಿ ನಮ್ಗೆ ತುಂಬಾ ಬೇಜಾರಾಯ್ತು. ಎಲ್ಲೋ ಇದಾರೆ, ಚೆನ್ನಾಗಿದ್ದಾರೆ ಅಂತ ನಾವು ಅನ್ಕೊಂಡಿದ್ವಿ. ಈ ತರ ಇರ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಆದ್ರೆ ಆ ವಿಡಿಯೋ ನೋಡಿ ನಮ್ ಕೈಲಿ ಇರಕ್ಕಾಗ್ಲಿಲ್ಲ. ಅದಕ್ಕೋಸ್ಕರ ಬಂದ್ವಿ ಸರ್. ನಾವು ಕರ್ಕೊಂಡು ಹೋಗೋಣ. ಇಲ್ಲಿರೋರು ಯಾರಿಗೂ ಗೊತ್ತಿಲ್ಲ 14 ವರ್ಷಗಳಿಂದ ಎಲ್ಲಿದ್ದಾರೆ ನಮ್ಗೆ ಏನಂದ್ರೆ ಗೊತ್ತಿಲ್ಲ ಇವ್ರು ಎಲ್ಲಿದ್ದಾರೆ. ಎಲ್ಲೋ ಒಂದ್ ಕಡೆ ಹೋಗಿ ಚೆನ್ನಾಗಿರ್ಬೋದೇನೋ ಅಂತ ನಾವ್ ಅನ್ಕೊಂಡಿದ್ವಿ ಅಷ್ಟೇ. ಆದ್ರೆ ಈ ತರ ಇದಾರೆ ಅಂತ ನಾವು ಲೈಫ್ ಅಲ್ಲಿ ಇವ್ರ ಪರಿಸ್ಥಿತಿ ನೋಡಿದ್ರೆ ತಮ್ಗೆ ಏನ್ ಅನ್ಸುತ್ತೆ ಸರ್? ಇವಾಗ ಏನ್ ಅನ್ಸ್ತಾ ಇದೆ ಸರ್? ಇವಾಗ ನೋಡಿರೋದಕ್ಕೋಸ್ಕರ ಅಲ್ವಾ ತುಂಬಾ ನೊಂದಿದೀವಿ. ಸೊ ವಿಡಿಯೋ ಮಾಡಿದ್ರಿಂದ ನಿಮಗ್ ಗೊತ್ತಾಗಿದೆ ಅಷ್ಟೇ. ಇಲ್ಲ ಅಂದ್ರೆ ಇದು ಕೂಡ ಗೊತ್ತಾಗ್ತಾ ಇದು ಗೊತ್ತಾಗ್ತಾ ಇರ್ಲಿಲ್ಲ ಸರ್ ನಮ್ಗೆ. ಈ ವಿಡಿಯೋ ನೋಡಿದ್ದಕ್ಕೆ ಅದಕ್ಕೆ ನಾವು ಬಂದಿದ್ದು. ಇಲ್ಲಾಂದ್ರೆ ಎಲ್ಲೋ ಇದಾರೆ, ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡೇ ಇರ್ತಾ ಇದ್ವಿ ನಾವು. ಅಂದ್ರೆ ಅವರು ಫೋನ್ ಮಾಡಿ ಮಾತಾಡ್ತಾ ಇರ್ಲಿಲ್ಲ. ಯಾಕೆ ಇವರೆಲ್ಲ ಇದಾರಲ್ಲ, ಫೋನ್ ಮಾಡ್ಬೋದಿತ್ತಲ್ಲ ನೀವು? ಇಲ್ಲ, ಮಾಡ್ಬಹುದಾಗಿತ್ತು. ಆದ್ರೆ ನನ್ ಗಂಡ ಸರಿ ಇಲ್ಲ. ಈಗ ಅವರು ಇಲ್ವಲ್ಲ, ಅದೇ ಬೇಜಾರಾಗ್ತಾ ಇದೆ ನನ್ಗೆ. ಎಲ್ಲಾನ ಇದ್ದಿದ್ರೆ ಒಂದು ತನ್ನನಾದ್ರೂ ಹಾಕ್ಬೋದಾಗಿತ್ತು. ನೋಡಿ ಇದ್ದಾಗ ಅಂತಲ್ಲ, ಒದ್ಕೊಂಡು ಹೋಗಿದ್ದು. ನನ್ನ ಲೈಫ್ ಈ ತರ ಆಗ್ತಾ ಇರ್ಲಿಲ್ಲ, ಒದ್ಕೊಂಡು ಹೋಗಿದ್ದು. ಸೊ ಇರ್ಲಿ, ವೈಯಕ್ತಿಕ ಜೀವನ ಬೇಡ ಇಲ್ಲಿ. ಇವಾಗ ಖುಷಿ ಏನಪ್ಪಾ ಅಂದ್ರೆ 14-15 ವರ್ಷಗಳಿಂದ ಮನೆಯಿಂದ ದೂರ ಇದ್ರಿ, ನರಕ ನೋಡಿದಿರಾ, ಜೀವನದ ಎಲ್ಲಾ ಕಷ್ಟಗಳನ್ನ ಅನುಭವಿಸಿದಿರಾ. ತುಂಬಾ ಚೆನ್ನಾಗಿದ್ದವ್ರಂತೆ, ನೀವು ಚೆನ್ನಾಗಿ ದುಡಿತಿದ್ದವ್ರಂತೆ, ಒಡವೆ ವಸ್ತ್ರ ಹಾಕೊಂಡು ತುಂಬಾ ಚೆನ್ನಾಗಿದ್ರಿ ಅಂತ ಅವ್ರು ಹೇಳ್ತಾ ಇದ್ರು. ಸೊ ಇವತ್ತು ಎಲ್ಲವನ್ನೂ ಕಳ್ಕೊಂಡು ಬೀದಿಗೆ ಬಂದಿದ್ದೀರಾ. ಕೊನೆಯದಾಗಿ ನಿಮ್ಮ ಕರ್ಮ ಕಳೆಯೋದಕ್ಕೆ ಈ ಜಾಗಕ್ಕೆ ಬರ್ಬೇಕಾಯ್ತು, ಬಂದಿದ್ದೀರಾ. ಈಗ ಕೊನೆಯದಾಗಿ ಇಡೀ ಫ್ಯಾಮಿಲಿ ನಿಮಗೆ ಸಿಗ್ತಾ ಇದೆ. ಅವ್ರ ಜೊತೆ ಹೋಗ್ತೀರಾ? ಮನ್ಸ್ಫೂರ್ತಿಯಾಗಿ ಹೇಳ್ಬೇಕಿಲ್ಲಿ. ಆಯ್ತು, ಬರ್ತೀರಾ? ಜೊತೆಲಿ ಇರ್ತೀರಾ ಅವ್ರ ಜೊತೆಲಿ? ಸೊ ಮತ್ತೆ ಯಾವ ಆಶ್ರಮಕ್ಕೋ ಅಥವಾ ಇನ್ನೊಂದಕ್ಕೋ ಹೋಗೋದಕ್ಕೆ ಪ್ರಯತ್ನ ಪಡ್ಬೇಡಿ. ಯಾಕಂದ್ರೆ ವಯಸ್ಸಲ್ಲಿ ಇರೋಂಥವ್ರು ಯಾವ ಆಶ್ರಮಕ್ಕೂ ಸೇರ್ಕೊಳ್ಳೇಬಾರದು. ನಾವು ಅಂತವ್ರಿಗೆ ಆಶ್ರಯ ಆಗ್ಬೇಕು. ನಮ್ಗೆ ಶಕ್ತಿ. ನನ್ನ ಪರಿಸ್ಥಿತಿ ಯಾವತ್ತಂಗಿತ್ತು. ಯಾರು ಕೇರ್ ಟೇಕರ್ ಇಲ್ಲ. ನಾನು ಬರ್ಬೇಕಂತ ಅಲ್ಲ, ನನ್ಗೆ ಬಂದಾಗೂ ನೀವ್ ಹೇಳಿದ್ರಿ ಅಮ್ಮ ಹುಷಾರಾದ್ರಿ ಏನ್ ಮಾಡ್ತೀರಾ ಅಂತ. ನನ್ ಕೇರ್ ಟೇಕರ್ ಇಲ್ಲ, ಯಾರಿಲ್ಲ. ಫೋನ್ ಮಾಡಿದ್ರೆ ಯಾರು ರಿಸೀವ್ ಮಾಡ್ತಾ ಇರ್ಲಿಲ್ಲ. ಹಂಗಾಗಿ ನಾನು ಅಸಹಾಯಕತೆಯಿಂದ ಬಂದಿದ್ದೆ. ಈಗ ಇಲ್ಲಿ ಬಂದ್ಮೇಲೆ ಕನಿಷ್ಠ ಸುಧಾರಿಸ್ಕೊಂಡಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ, ನಿಜವಾಗೂ ಚೆನ್ನಾಗಿದ್ದೀನಿ. ಅಮ್ಮ, ಇನ್ನು ನೀವು ನಮ್ಮ ಆಶ್ರಮದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ತುಂಬಾ ಖುಷಿ ಆಯ್ತು. ನೀವು ಇಷ್ಟು ಜನಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಇಷ್ಟು ಜನ ಸಾಕ್ತಾ ಇದ್ದೀರಾ. ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು. ಇವ್ರನ್ನ ಕರ್ಕೊಂಡೋಗಿ ಚೆನ್ನಾಗಿ ನೋಡ್ಕೊಳ್ಬೇಕಮ್ಮ. ನೋಡ್ಕೊಳ್ತೀನಿ. ಜೀವನದಲ್ಲಿ ತುಂಬಾ ನೊಂದ್ಬಿಟ್ಟಿದ್ದಾರೆ, ಆಯ್ತಾ? ಸೊ ಅವರು ನಮ್ಮ ಅತ್ತೆ ಆದ್ರೂ ನಮ್ಮ ಮಕ್ಕಳ ತರ ನೋಡ್ಕೊತೀವಿ ಸರ್. ಥ್ಯಾಂಕ್ ಯು. ಒಳ್ಳೇದಾಗ್ಲಿ ಅಮ್ಮ. ಆಯ್ತು ಸರ್. ಸೊ ನೀವು ಕೊನೆಯದಾಗಿ ಜನಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಕರ್ನಾಟಕ ಜನರಿಗೆ ನಿಮ್ಮ ಈ ಆಶ್ರಮದ ಬಗ್ಗೆ. ನೀವು ಕೂಡ ಒಬ್ಬ ಮೆಂಬರ್, ಈಗ ಇಲ್ಲಿ ಬಂದೋಗಿದ್ದೀರಾ. ನಾನೇನ್ ಹೇಳ್ತೀನಿ ಅಂದ್ರೆ, ಯಾರಿಗೂ ಈ ತರ ಪರಿಸ್ಥಿತಿ ಬರಬಾರ್ದು. ಬಂದಾಗ ದಯವಿಟ್ಟು ಜನಸ್ನೇಹಿ ಆಶ್ರಮ ನೆರೆಸ್ಕೊಳ್ಳಿ. ಯಾಕೆಂದ್ರೆ ಯಾರು ಇಲ್ಲದೆ ಇರೋರಿಗೆ ಅವ್ರು ದಿಕ್ಕಾಗಿದ್ದಾರೆ. ದೂರದಲ್ಲಿ ನಿಂತ್ಕೊಂಡು ಏನೇನೋ ಮಾತಾಡ್ತಾರೆ, ವಿಡಿಯೋ ಮಾಡ್ತಾರೆ, ಮೆಸೇಜ್ಗಳಾಗ್ತಾರೆ, ಕಮೆಂಟ್ಸ್ಗಳಾಗ್ತಾರೆ. ಅದೆಲ್ಲ ಇಲ್ಲಿ ಬಂದು ನೋಡ್ಬೇಕು. ಒಬ್ಬ ರೋಗಿಗೆ ಅವ್ರು ಟ್ರೀಟ್ ಕೊಡೋದನ್ನ ನೋಡ್ಬೇಕು.
ಅವ್ರು ಸ್ನಾನ ಮಾಡಿಸೋದನ್ನ ನೋಡಬೇಕು. ಅವ್ರು ಎಷ್ಟು ಕಷ್ಟಪಟ್ಟು ಕೈಯಲ್ಲಿ ಹೊತ್ಕೊಂಡು ಹೋಗ್ತಾ ಇರೋದನ್ನೆಲ್ಲ ನೋಡಬೇಕು. ದಯವಿಟ್ಟು ನಿಮ್ಮ ಕೈಲಾದ ಸಹಾಯ ಮಾಡಿ, ಆದರೆ ಬ್ಲೈಮ್ ಮಾಡಬೇಡಿ ಆಯ್ತಾ. ಕೆಟ್ಟ ಹೆಸರು ಮಾತ್ರ ತರಬೇಡಿ. ಯೋಗೇಶ್ ಅಣ್ಣವರು ನಿಜವಾಗೂ ನಾನು 15 ದಿನದಿಂದ ನೋಡ್ತಾನೆ ಇದ್ದೀನಿ. ತುಂಬ ಅಂದರೆ ತುಂಬ ಒಳ್ಳೆ ಹೃದಯ ಇದೆ ಅವರು ಯಾವತ್ತೂ ಯಾರಿಗೂ ಒಬ್ಬರಿಗೂ ಏನೂ ಒಂದು ಮಾತನ್ನಲ್ಲ. ಇಷ್ಟು ಜನ ಪೋಷಣೆ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಅಮ್ಮ, ಒಳ್ಳೇದಾಗ್ಲಿ. ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಜೊತೆಗೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ, 14 ವರ್ಷಗಳ ಕಳೆದ ನಂತರ ಅವ್ರ ಮನೆಗೆ ಮತ್ತೆ ಅವರನ್ನ ತಲುಪಿಸ್ತಾ ಇದೀವಿ ಅನ್ನೋದು ನಮಗೆ ಬಹಳ ಖುಷಿ ಇದೆ. ಪ್ರತಿಯೊಬ್ರು ಕೇಳ್ತಾ ಇರ್ತೀರಾ ಮಾಡೋ ಕೆಲಸನ ವಿಡಿಯೋ ಮಾಡಿ ಹಾಕ್ಬೇಕಾ ಅಂತ. ಸೊ ಈ ವಿಡಿಯೋ ನೋಡಿದ್ಮೇಲೆ ನೀವು ಡಿಸೈಡ್ ಮಾಡಿ, ನಾವು ವಿಡಿಯೋ ಮಾಡಿ ಹಾಕಿದ ಮೇಲೆ ಏನೆಲ್ಲ ಬದಲಾವಣೆಗಳು ಅವ್ರ ಲೈಫಲ್ಲಿ ಆಗಿದೆ ಅಂತ. ಇವತ್ತು ಅವರು ಅನಾರೋಗ್ಯದಿಂದ ಬಳಲ್ತಿದ್ದಾರೆ, ಬಟ್ ಆದ್ರೂ ಕೂಡ ಇನ್ನೂ ಚೆನ್ನಾಗಿರ್ತಾರೆ. ಸೊ ಈಗ ಟ್ರೀಟ್ಮೆಂಟ್ನ ಅವಶ್ಯಕತೆ ತುಂಬಾ ಇದೆ. ನನ್ನ ಕೈಲಿ ಆಗದೆ ಇರೋದನ್ನ ಅವರ ಇಡೀ ಫ್ಯಾಮಿಲಿ ಇವಾಗ ಮಾಡ್ತಾರೆ. ಸೊ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಇಲ್ಲಿ ಬಂದು ಅವರನ್ನ ಗುರುತಿಸಿ ಕರ್ಕೊಂಡು ಹೋಗ್ತಾ ಇದಾರಲ್ಲ, ಅದು ಬಹಳ ಸಂತೋಷದ ವಿಷಯ. ನಾನು ಎಷ್ಟೋ ಜನರನ್ನ ನೋಡಿದೀನಿ, ಅನಾರೋಗ್ಯದಲ್ಲಿದ್ದಾರೆ, ತುಂಬಾ ಅನಾರೋಗ್ಯದಿಂದ ಬಳಲ್ತಿದ್ದಾರೆ, ರೋಗಿ ಆಗ್ಬಿಟ್ಟಿದ್ದಾರೆ ಅಂದ ತಕ್ಷಣನೇ ಅಯ್ಯೋ ನಮ್ಗೆ ಹಾಕ್ಬೇಕು, ಅವ್ರಿಗೆ ಫೋನ್ ಮಾಡದೇ ಇದ್ರು ವಾಸಿಯಪ್ಪ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ ತುಂಬಾ ಜನ. ನೀವು ಆತರ ಯೋಚನೆ ಮಾಡ್ಲಿಲ್ಲ, ನೀವೊಂದ್ ಮಾತು ಹೇಳಿದ್ರಿ, ನನ್ನ ಮಗು ತರ ನೋಡ್ಕೊಳ್ತೀನಿ, ಅವ್ರನ್ನ ಮಗಳ ತರ ನೋಡ್ಕೊಳ್ತೀನಿ ಅಂತ. ನಿಮ್ಮ ಮಾತು ಹೇಳುತ್ತೆ, ನೀವು ಅವ್ರನ್ನ ಖಂಡಿತ ಚೆನ್ನಾಗಿ ನೋಡ್ಕೋತೀರಾ ಅಂತ. ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ, ಇವ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದ. ಒಳ್ಳೇದಾಗ್ಲಿ ಸರ್, ತುಂಬಾನೇ ನಿಮ್ಗೆ ಒಳ್ಳೇದಾಗ್ಲಿ. ನಿಮ್ಮ ಆಶ್ರಮ ಇನ್ನೂ ಒಳ್ಳೆ ಹೆಸರು ತಗೊಳ್ಳಿ. ಥ್ಯಾಂಕ್ ಯು. ಒಳ್ಳೇದಾಗ್ಲಿ ಅಮ್ಮ. ಧನ್ಯವಾದ. ದಯವಿಟ್ಟು ವಿಡಿಯೋ ಶೇರ್ ಮಾಡಿ, ಎಲ್ರಿಗೂ ಒಳ್ಳೇದಾಗ್ಲಿ. ಶನೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಭಗವಂತನ ಆಶೀರ್ವಾದ ಇದ್ರೆ ಯಾರ ಲೈಫ್ ಯಾವಾಗ ಬೇಕಾದ್ರೂ ಚೇಂಜ್ ಆಗತ್ತೆ. ನಿಜವಾಗ್ಲೂ ಅದನ್ನ ಬರೀ ಬಾಯಿ ಮಾತಲ್ಲಿ ಹೇಳೋದಕ್ಕೆ ಅಸಾಧ್ಯ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ನಮಗ್ ಕಷ್ಟ ಕೊಡೋನು ಅವನೇ, ಕೊನೆಯದಾಗ ಕೈ ಹಿಡಿದು ನಡೆಸೋನು ಅವನೇ, ಆಮೇಲೆ ಕೊನೆಯದಾಗ ಅವ್ರಿಗೊಂದು ತುತ್ತಿಗೆ ದಾರಿ ಕೊಡೋನು ಅವನೇ. ಇವತ್ತು ಒಂದು ಉದಾಹರಣೆ ಮಾತಾಡ್ಬೇಕಂದ್ರೆ, ಇವತ್ತು ಅವ್ರಿಗೆ ಎಷ್ಟು ಕಷ್ಟ ಬಂದಿತ್ತೋ ಅದೆಲ್ಲವೂ ಕೂಡ ಒಂದೇ ಕ್ಷಣದಲ್ಲಿ ಆ ಜವಾಬ್ದಾರಿನ ಅವ್ರ ಕುಟುಂಬದವ್ರು ತಗೊಳಕ್ ಬಂದಿದ್ದಾರೆ. ಬಹಳ ಸಂತೋಷ ಆಗುತ್ತೆ. ಅವರಲ್ಲಿ ಏನೇ ತಪ್ಪು ಒಪ್ಪುಗಳಾಗಿದ್ರು ಭಗವಂತ ಕ್ಷಮಿಸಿ ಅವ್ರಿಗೆ ಆಶೀರ್ವಾದ ಮಾಡ್ಲಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.